ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ 2025-26ನೇ ಸಾಲಿನ ದ್ವಿತೀಯ PUC ನೀಲನಕ್ಷೆಯನ್ನು ನೋಡೋಣ. ಇದು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟದ್ದು. ಇಲ್ಲಿ ಒಟ್ಟಾಗಿ ನಿಮಗೆ 4 ಭಾಗಗಳಿರ್ತವೆ ಪ್ರಶ್ನೆ ಪತ್ರಿಕೆಯಲ್ಲಿ. ಪದ್ಯ ಭಾಗ, ಗದ್ಯ ಭಾಗ, ದೀರ್ಘಗದ್ಯ, ಹಾಗೆ ಭಾಷಾಭ್ಯಾಸ. ಭಾಷಾಭ್ಯಾಸದಲ್ಲಿ ವ್ಯಾಕರಣ ಭಾಗ ಇರುತ್ತೆ. ಈ ವರ್ಷದಲ್ಲಿ ನಿಮಗೆ ಯಾವ ಯಾವ ಪದ್ಯಗಳಲ್ಲಿ, ಗದ್ಯಗಳಲ್ಲಿ, ದೀರ್ಘಗದ್ಯದಲ್ಲಿ ಎಷ್ಟೆಷ್ಟು ಅಂಕಗಳಿಗೆ ಪ್ರಶ್ನೆ ಪತ್ರಿಕೆ ಇರುತ್ತೆ ಅಂತ ಅನ್ನೋದನ್ನ ಬಹಳ ವಿವರವಾಗಿ ಇಲ್ಲಿ ಕೊಟ್ಟಿದ್ದಾರೆ. ಇದನ್ನ ನೋಡ್ತಾ ಹೋಗೋಣ. ನೋಡಿ, ಮೊದಲನೇ ಪದ್ಯ ಭಾಗ ಕದಡಿದ ಸಲಿಲಂ ತಿಳಿವಂದದೆ ಇದೆಯಲ್ವಾ. ನೋಡಿ, ಇಲ್ಲಿ ನಿಗದಿಗೊಳಿಸಿರುವ ಅಂಕಗಳು ಇದೆ ನೋಡಿ, ಇದು 7 ಅಂಕ. ಈ ಮೊದಲನೇ ಕಾಲಮು ಬೋಧನೆಗೆ ನಿಗದಿಪಡಿಸಿರುವ ಅವಧಿಗಳು ಅಂತ, ಅಂದರೆ ಪಾಠ ಮಾಡೋಕ್ಕೆ ಇದು ಲೆಕ್ಚರರ್ಸ್ಗೆ ಹೇಳಿರ್ತಕ್ಕಂಥದ್ದು, ಇದು ಬೇಡ ನಿಮಗೆ. ಈ 2ನೇ ಕಾಲಮ್ ನೋಡಿ, ಇದು ವೆಯ್ಟೇಜ್. ಇದು ಮೊದಲನೇ ಪದ್ಯಕ್ಕೆ 7 ಅಂಕ. ಇದರಲ್ಲಿ 1 ಅಂಕದ್ದು 1 ಪ್ರಶ್ನೆ, 2 ಅಂಕದ್ದು 1 ಪ್ರಶ್ನೆ, 3 ಅಂಕದಲ್ಲಿ ಯಾವುದೇ ಪ್ರಶ್ನೆಗಳಿಲ್ಲ, ಅಂದರೆ ಸಂದರ್ಭ ಇಲ್ಲ ಈ ಒಂದು ಪದ್ಯದಲ್ಲಿ. 4 ಅಂಕದ್ದು 1 ಪ್ರಶ್ನೆ. ಒಟ್ಟಾಗಿ ಎಷ್ಟಾಯಿತು? 7 ಅಂಕ ಆಯಿತು. 4, 2, 6, 1, 7 ಅಂಕ ಆಯಿತು. ಇದೇ ರೀತಿ ನೋಡ್ತಾ ಹೋಗೋಣ. ವಚನಗಳಲ್ಲಿ 5 ಅಂಕ, 1 ಅಂಕದ್ದು 1 ಮತ್ತೆ 4 ಅಂಕದ ಪ್ರಶ್ನೆ 1. ವಿದ್ಯಾರ್ಥಿಗಳೇ, ಇಲ್ಲಿ 2 ವಚನಗಳಲ್ಲಿ ನೀವು 1 ಅಂಕ ಮತ್ತು 4 ಅಂಕ ಎರಡೂ ಓದ್ಕೋಬೇಕು. ಈ 4 ಅಂಕದ ಪ್ರಶ್ನೆ ಏನಿದೆ ಅದನ್ನ ಪ್ರಶ್ನೆ ರೀತಿಯಲ್ಲಾದರೂ ಕೇಳ್ಬೋದು, ಅಥವಾ 40ನೇ ಪ್ರಶ್ನೆ ಬರುತ್ತೆ ನೋಡಿ, ಒಂದು ಪ್ಯಾರಾಗ್ರಾಫ್ ಕೊಟ್ಬಿಟ್ಟು ಅದಕ್ಕೆ 3 ಪ್ರಶ್ನೆ ಕೇಳ್ತಾರಲ್ವಾ, ಆ ರೀತಿನಾದ್ರೂ ಕೇಳಬಹುದು. ಹಾಗಾಗಿ ನೀವಿಲ್ಲಿ 4 ಅಂಕ ಮತ್ತೆ 1 ಅಂಕದ ಪ್ರಶ್ನೆಯನ್ನು ಓದ್ಕೋಬೇಕು. ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಲು, ಈ ಪದ್ಯದಲ್ಲಿ 7 ಅಂಕಗಳನ್ನು ನಿಗದಿಪಡಿಸಿದ್ದಾರೆ. ನೋಡಿ, ಇಲ್ಲಿ ಸಂದರ್ಭದ ಪ್ರಶ್ನೆ ಒಂದಿರುತ್ತೆ, ಹಾಗೆಯೇ 4 ಅಂಕದ ಪ್ರಶ್ನೆ ಒಂದಿರುತ್ತೆ. ಹಾಗೆಯೇ ಪಗೆಯಂ ಬಾಲಕನೆಂಬರೆ ಪದ್ಯ 4 ಅಂಕ ಇರುತ್ತೆ. ನೋಡಿ, ಇಲ್ಲಿ 1+1 ಅಂತ ಕೊಟ್ಟಿದ್ದಾರೆ, ಅಂದರೆ ಬಹು ಆಯ್ಕೆ ಪ್ರಶ್ನೆ 1, ಹೊಂದಿಸಿ ಬರೆಯಿರಿ 1 ಅಂಕ, ಹಾಗೆಯೇ 2 ಅಂಕದ್ದು 1 ಪ್ರಶ್ನೆ, ಒಟ್ಟು 4 ಅಂಕ ಇರುತ್ತೆ. ವಿದ್ಯಾರ್ಥಿಗಳೇ, 5ನೆಯ ಪದ್ಯ ಜಾಲಿಯ ಮರದಂತೆ, ಇದು 2 ಅಂಕಗಳಿಗಷ್ಟೇ ನಿಗದಿಯಾಗಿರೋದು. 1 ಅಂಕದ್ದು ಬಹು ಆಯ್ಕೆ ಪ್ರಶ್ನೆ, ಅಂದರೆ ಮಲ್ಟಿಪಲ್ ಚಾಯ್ಸ್ ಇರುತ್ತೆ. 1 ಅಂಕ ಹೊಂದಿಸಿ ಬರೆಯಿರಿನಲ್ಲಿ ಕೇಳ್ತಾರೆ. ಹಬ್ಬಲಿ ಅವರ ರಸಬಳ್ಳಿ ಪದ್ಯ 3 ಅಂಕಗಳಿಗೆ ನಿಗದಿಯಾಗಿದೆ. ಇಲ್ಲಿ ಸಂದರ್ಭದ ಪ್ರಶ್ನೆ ಒಂದಿರುತ್ತೆ, ಹಾಗಾಗಿ ಚೆನ್ನಾಗಿ ಓದ್ಕೊಳ್ಳಿ. ಬೆಳಗು ಜಾವ ಪದ್ಯ 3 ಅಂಕಗಳಿಗೆ ನಿಗದಿಯಾಗಿದೆ. 1 ಅಂಕದ್ದು ಬಹು ಆಯ್ಕೆ ಪ್ರಶ್ನೆ, ಹಾಗೆಯೇ 2 ಅಂಕದ್ದು 1 ಪ್ರಶ್ನೆ. ಮುಂಬೈ ಜಾತಕ 4 ಅಂಕದ 1 ಪ್ರಶ್ನೆ ಇರುತ್ತೆ, ಇದನ್ನ ನೋಡ್ಕೊಳ್ಳಿ. ಶಿಲುಬೆ ಏರಿದ್ದಾನೆ 3 ಅಂಕಗಳಿಗೆ ನಿಗದಿಯಾಗಿದೆ. 1 ಅಂಕದ್ದು 1 ಪ್ರಶ್ನೆ, ಅಂದರೆ ಹೊಂದಿಸಿ ಬರೆಯರಿಗೆ ಕೇಳ್ತಾರೆ. 2 ಅಂಕದ್ದು 1 ಪ್ರಶ್ನೆ. 1 ಹೂ ಹೆಚ್ಚಿಗೆ ಇಡುತ್ತೀನಿ 3 ಅಂಕ, ಅದು ಸಂದರ್ಭದ ಪ್ರಶ್ನೆ ಬರುತ್ತೆ. ಹತ್ತಿ ಚಿತ್ತ ಮತ್ತು 1 ಅಂಕ, ಇದು ಹೊಂದಿಸಿ ಬರೆಯರಿಗೆ ಕೇಳ್ತಾರೆ. ನೋಡಿ, ಇಲ್ಲಿ ಹತ್ತಿ ಚಿತ್ತ ಮತ್ತು ಪದ್ಯ ಬರೆದವರು ಪ್ರೊಫೆಸರ್ ಟಿ ಯಲ್ಲಪ್ಪ ಅವರು. ಅದ್ರ ಜೊತೆಗೆ ಆಯ್ಕೆ ಕೃತಿ ಚಿಟ್ಟೆ ಮತ್ತು ಜೀವಯಾನ, ಆಯ್ಕೆ ಕೃತಿನೂ ನೋಡ್ಕೋಬೇಕು. ಕವಿಗಳಿಗೆ ಏನಾದ್ರೂ ಬಿರುದುಗಳಿದ್ರೆ, ಅಥವಾ ಅದು ಈ ಪದ್ಯದ ಯಾವ ಪ್ರಕಾರಕ್ಕೆ ಸೇರುತ್ತೆ, ಇದನ್ನೆಲ್ಲ ನೀವು ನೋಡ್ಕೊಳ್ಬೇಕಾಗತ್ತೆ. 12ನೇ ಪದ್ಯ ಒಮ್ಮೆ ನಗುತ್ತೇವೆ, ಇದು ಕೂಡ ಹೊಂದಿಸಿ ಬರೆಯರಿಗಿದೆ, ಸುಕನ್ಯಾ ಮಾರುತಿಯವರು ಬರೆದಿರ್ತಕ್ಕಂಥದ್ದು. ನಾನೆಂಬ ಮಾಯೆ ಆಯ್ಕೆ ಕೃತಿ, ಇವಿಷ್ಟನ್ನು ನೋಡ್ಕೊಳ್ಳಿ. 1 ಅಂಕಕ್ಕೆ ಹೊಂದಿಸಿ ಬರೆಯರಿಗೆ ಕೇಳ್ತಾರೆ ಇದನ್ನು. ಇದಿಷ್ಟು ಪದ್ಯ ಭಾಗದ ಕಡೆ ಬರ್ತಕ್ಕಂತಹ ಅಂಕಗಳು. ವಿದ್ಯಾರ್ಥಿಗಳೇ, ನಿಮಗೆ ಪದ್ಯ ಭಾಗದಲ್ಲಿ ಒಟ್ಟು 43 ಅಂಕಗಳಿಗೆ ನಿಮಗೆ ನಿಗದಿಯಾಗಿದೆ. ಇದನ್ನೆಲ್ಲ ಚೆನ್ನಾಗಿ ಓದ್ಕೊಳ್ಳಿ. ಈಗ ಗದ್ಯ ಭಾಗವನ್ನು ನೋಡೋಣ. ಗದ್ಯ ಭಾಗ 32 ಅಂಕಗಳಿಗೆ ನಿಗದಿಯಾಗಿದೆ. ಮುಟ್ಟಿಸಿಕೊಂಡವನು ಪಾಠದಿಂದ 6 ಅಂಕಗಳು ಬರ್ತವೆ. 1 ಅಂಕದ 1 ಪ್ರಶ್ನೆ, ಅಂದರೆ ಬಹು ಆಯ್ಕೆ ಪ್ರಶ್ನೆಗೆ ಕೇಳ್ತಾರೆ. 2 ಅಂಕದ 1 ಪ್ರಶ್ನೆ, 3 ಅಂಕದ 1 ಪ್ರಶ್ನೆ. 3, 2, 5, 1, 6 ಅಂಕ ಆಯಿತು. ನೋಡಿ, ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಪಾಠ 4 ಅಂಕಗಳಿಗೆ ನಿಗದಿಯಾಗಿದೆ. 4 ಅಂಕದ್ದು 1 ಪ್ರಶ್ನೆ. ಆಯ್ಕೆ ಇದೆ ನಮ್ಮ ಕೈಯಲ್ಲಿ, ಇದು 4 ಅಂಕ. ಇಲ್ಲಿ ನಿಮಗೆ ಬಿಟ್ಟ ಸ್ಥಳಕ್ಕೆ 1 ಅಂಕದ ಪ್ರಶ್ನೆ ಇದೆ, ಮತ್ತೆ 3 ಅಂಕದ 1 ಪ್ರಶ್ನೆ ಇದೆ, ಅಂದರೆ ಸಂದರ್ಭ. ಕನ್ನಡವನ್ನು ಕಟ್ಟುವ ಕೆಲಸ 3 ಅಂಕ, 1 ಅಂಕದ 1 ಪ್ರಶ್ನೆ, ಅಂದರೆ ಬಹು ಆಯ್ಕೆ ಪ್ರಶ್ನೆ, 2 ಅಂಕದ್ದು 1 ಪ್ರಶ್ನೆ.
ದಣಿಗಳ ಬೆಳ್ಳಿ ಲೋಟ 5 ಅಂಕ ಇದೆ. ಇಲ್ಲಿ ಬಿಟ್ಟ ಸ್ಥಳಕ್ಕೆ 1 ಪ್ರಶ್ನೆ, 4 ಅಂಕದ ಪ್ರಶ್ನೋತ್ತರಗಳಲ್ಲಿ 1 ಪ್ರಶ್ನೆ ಇದೆ. ಬದುಕನ್ನು ಪ್ರೀತಿಸಿದ ಸಂತ 3 ಅಂಕ ನಿಗದಿಯಾಗಿದೆ. ಬಿಟ್ಟ ಸ್ಥಳಕ್ಕೆ 1 ಅಂಕದ ಪ್ರಶ್ನೆ, 2 ಅಂಕದ್ದು 1 ಪ್ರಶ್ನೆ. ತಿರುಳುಗನ್ನಡದ ಬೆಳ್ನುಡಿ 4 ಅಂಕ, 1 ಅಂಕಕ್ಕೆ ಬಿಟ್ಟ ಸ್ಥಳ ಬರೆಯಿರಿ, 1 ಅಂಕದ್ದು ಓದ್ಕೊಳ್ಳಿ. ಹಾಗೆಯೇ ಸಂದರ್ಭದ ಪ್ರಶ್ನೆ ಒಂದಿರುತ್ತೆ. ಹಳ್ಳಿಯ ಚಹಾ ಹೋಟೆಲ್ಗಳು 3 ಅಂಕ ಇದೆ. 1 ಅಂಕದ ಪ್ರಶ್ನೆಯನ್ನ ಬಿಟ್ಟ ಸ್ಥಳಕ್ಕೆ ಕೇಳ್ತಾರೆ. ಹಾಗೆಯೇ 2 ಅಂಕದ್ದು 1 ಪ್ರಶ್ನೆ ಇದೆ. ಒಟ್ಟು 32 ಅಂಕಗಳಿಗೆ ಇದು ನಿಗದಿಯಾಗಿದೆ. ಗದ್ಯ ಪಾಠ ಅಂತಕ್ಕಂಥದ್ದು. ದೀರ್ಘಗದ್ಯ ಕೃಷ್ಣೇಗೌಡರ ಆನೆ ಏನಿದೆ, ಒಟ್ಟು 25 ಅಂಕಗಳಿಗೆ ಇದು ಇರುತ್ತೆ. ಇಲ್ಲಿ 1 ಅಂಕದ್ದು 3 ಪ್ರಶ್ನೆ ಇರ್ತವೆ, ಬಹು ಆಯ್ಕೆ ಪ್ರಶ್ನೆಗಳು, ಮಲ್ಟಿಪಲ್ ಚಾಯ್ಸು. 2 ಅಂಕದ್ದು 4 ಪ್ರಶ್ನೆ ಕೊಟ್ಟಿರ್ತಾರೆ, 3 ಬರೀಬೇಕು. 3 ಅಂಕದ್ದು 2 ಪ್ರಶ್ನೆ ಇರುತ್ತೆ, 1 ಬರೀಬೇಕು. 4 ಅಂಕದ್ದು 2 ಪ್ರಶ್ನೆ ಇರ್ತವೆ, 1 ಬರೀಬೇಕು. ಇಲ್ಲಿ ಹೆಚ್ಚುವರಿ ಪ್ರಶ್ನೆಗಳನ್ನು ಸೇರಿಸಿ ಕೊಟ್ಟಿದ್ದಾರೆ, ಅದನ್ನ ಗಮನಿಸ್ಕೊಳ್ಳಿ. ಇನ್ನು ಭಾಷಾಭ್ಯಾಸಕ್ಕೆ 20 ಅಂಕಗಳು ನಿಗದಿಯಾಗಿರುತ್ತೆ. ಅದರಲ್ಲಿ 6 ಪ್ರಶ್ನೆ ಇರುತ್ತೆ, 2 ಅಂಕದ್ದು. ಇದರಲ್ಲಿ 4 ಅಷ್ಟೇ ನೀವು ಬರೀಬೇಕಾಗಿರೋದು, ಇನ್ನು 2 ಪ್ರಶ್ನೆ ಹೆಚ್ಚಾಗಿರ್ತವೆ. 4 ಅಂಕದ್ದು 2 ಪ್ರಶ್ನೆ ಇರುತ್ತೆ, 1 ಪ್ರಬಂಧ ರಚನೆ, ಇನ್ನೊಂದು ಪತ್ರಲೇಖನ. ಹೀಗೆ 8 ಅಂಕ ಇಲ್ಲಿರುತ್ತೆ, ಇಲ್ಲಿ 8 ಅಂಕ ಇಲ್ಲಿರುತ್ತೆ. ವಿದ್ಯಾರ್ಥಿಗಳೇ, ಇಲ್ಲಿ ನಿಮಗೆ ಪ್ರಶ್ನೆ ಪತ್ರಿಕೆ ಒಟ್ಟಾಗಿ 120 ಅಂಕಗಳಿಗೆ ಇರುತ್ತೆ. ಅಂದರೆ ಹೆಚ್ಚುವರಿ ಪ್ರಶ್ನೆಗಳನ್ನೆಲ್ಲ ಸೇರಿಸಿ ನೀವು ಬರೀಬೇಕಾಗಿರೋದು 80 ಅಂಕಗಳಿಗೆ ಮಾತ್ರ. ಹೌದಲ್ವಾ? ಇಲ್ಲೂ ಹಾಗೇನೆ ಇಲ್ಲಿ ಗದ್ಯ 32 ಅಂಕ, ಹಾಗೆಯೇ ಪದ್ಯ 43 ಅಂಕ ಅಂತ ಏನು ಕೊಟ್ಟಿದ್ದಾರೋ ಹೆಚ್ಚುವರಿ ಪ್ರಶ್ನೆಗಳನ್ನೆಲ್ಲ ಸೇರಿಸಿ ಕೊಟ್ಟಿದ್ದಾರೆ. ಆದರೆ ನೀವು ಬರೀಬೇಕಾಗಿರೋದು 80 ಅಂಕಗಳಿಗೆ ಮಾತ್ರ. ನೀವು ಇದನ್ನೆಲ್ಲ ಚೆನ್ನಾಗಿ ತಯಾರಿ ಮಾಡ್ಕೊಳ್ಳಿ. ಭಾಷಾಭ್ಯಾಸದ ಪ್ರಶ್ನೆಗಳನ್ನು, ಅದಕ್ಕೆ ಉತ್ತರಗಳನ್ನು ನಾನು ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡ್ತೀನಿ. ಇದಿಷ್ಟು ಕನ್ನಡ ವಿಷಯದ ನೀಲನಕ್ಷೆ. ಮುಂದಿನ ವಿಡಿಯೋದಲ್ಲಿ ಮುಖ್ಯವಾದ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆ ಮಾಡೋಣ. ಧನ್ಯವಾದಗಳು.